ಫಿಕ್ಸ್ ಪೇಮೆಂಟ್ ಅಂತ 5,000 ಕೊಡ್ತಾರೆ ಸರ. ಪ್ರೋತ್ಸಾಹ ಧನ ಅಂತ 2,000 ಕೊಡ್ತಾರೆ ಸರ. ಅದು ಯಾವುದು ಯಾವಾಗ ಕೊಡ್ತಾರ, ಯಾವಾಗ ಬರ್ತೈತಿ, ಯಾವಾಗಿಲ್ಲ ಅಂತ ಹೇಳಂಗಿಲ್ಲ ಸರ. ನಮ್ಮ ಸಂಘಟನೆ, ನಮ್ದು AIT ಸಂಘಟನೆ ಐತೆ ಸರ. ಅವರು ಹೋಗಿ ಮೀಟಿಂಗ್ ಎಲ್ಲ ಮಾಡ್ತಿರ್ತಾರೆ ಸರ. ಎಲ್ಲ ಮಾಡಿ ನಮಗೆ ಅಷ್ಟು ಇಷ್ಟು ಪೇಮೆಂಟ್ ಹಾಕಿಸ್ತಿರ್ತಾರೆ ಸರ. ಈ ಸರ್ಕಾರ ಬಂದ್ಮೇಲೆ ಸರ ನಮ್ಗೆ ಯಾವುದು ಏನು ಬಂದಿಲ್ಲ ಸರ. ನಮಗೇನು ಬರೇ ಫಿಕ್ಸ್ ಮಾಡ್ತಾನೆ. ಒಂದಿನ 4 ದಿನ ಸ್ಟ್ರೈಕಿಗೆ ಹೋಗಿ ಕುತ್ಕೊಂಡು ಹಗಲು ರಾತ್ರಿ ಎಲ್ಲ ರಸ್ತೆ ಮೇಲೆ ಕುತ್ಕೊಂಡು ಮಲಿಗೆ ಬಂದಿವಿ ಸರ. ಅವರು ಅಷ್ಟಕ್ಕೂ ಕರೆಣೆ ಬಂದಿಲ್ರಿ. ಅವ್ರಿಗೆ ಸಿದ್ದರಾಮಯ್ಯ ಸರ್ಗೆ ಕರೆಣೆ ಬಂದಿಲ್ಲ. ನಮ್ಗೆ ಫಿಕ್ಸ್ ಅಂತೂ ನಾ ಮಾಡ್ತಾನೆ, ನಾ ಫಿಕ್ಸ್ ಈಗ 10,000 ಆಯ್ತು ಅಂದ್ರೆ ಎಲ್ಲರ ಆಶಾಗಳು ರಾತ್ರಿ ಎಲ್ಲ ಡ್ಯಾನ್ಸ್ ಮಾಡಿ ಎಲ್ಲ ಇದು ಮಾಡಿ ಅವ್ರು ಕಿರೀಟ ಹಾಕಿ ಸನ್ಮಾನ ಮಾಡಿದೀವಿ ರೀ. ಅದೇನು ಅವ್ರಿಗೆ ಗೊತ್ತಿಲ್ಲ ಅಂತ ಸರ. ನಾವ್ ಯಾವಾಗ ಹೇಳೇವಿ ನಿಮಗ ಅಂತ ಹೇಳ್ತಾರ್ರಿ ಸರ. ನಿಮಗೆ ಫಿಕ್ಸ್ 10,000 ಮಾಡೇನಿ ಅಂತ ಯಾವಾಗ ಹೇಳಿದೀವಿ ಅಂತ ಅಂದಿಲ್ಲ ಅಂದ್ರಿ ಸರ. ಹಂಗಾದ್ರೆ ಮಾತು ಕೊಟ್ಟಂತೆ ನುಡಿದಂತೆ ನಡೆಯುವ ಸರ್ಕಾರ ಅಂತ ಯಾಕೆ ಹೆಸರು ತಗೊಂಡಿರಿ ಸರ? ನುಡಿದಂತೆ ನಡೆದಿದ್ರೆ ನಮ್ದು ಪೇಮೆಂಟ್ ಯಾಕೆ ಜಾಸ್ತಿ ಮಾಡಿಲ್ಲ? ಆಶಾಗಳು ಪೇಮೆಂಟ್ ಯಾಕೆ ಜಾಸ್ತಿ ಮಾಡಿಲ್ಲ ಸರ? ಯಾರ್ಯಾರಿಗೋ ಪೇಮೆಂಟ್ ಜಾಸ್ತಿ ಮಾಡ್ತೀರಿ. ಸ್ಟ್ರೈಕ್ ಬರೋದಕ್ಕಿಂತ ಮುಂಚೆ 1-2 ತಿಂಗಳದ್ದು ಹಾಕದಂಗ ಮಾಡ್ತೀರಿ, ಬಿಡ್ತೀರಿ ಸರ. ಹಿಂಗ್ಯಾಕೆ ಮಾಡ್ತೀರಿ ಸರ? ಈಗ 5 ತಿಂಗಳಾಯ್ತು ಸರ. ನಮ್ದು ಇನ್ಸೆಂಟಿವ್ ಬಂದಿಲ್ಲ ಸರ. ಹೆಂಗೆ ಜೀವನ ಮಾಡ್ಬೇಕು ಸರ? ಅದಕ್ಕಾಗಿ ನಮ್ಮನ್ನ ಏನು ಬೇಡ ಸರ, ಎಲ್ಲ ಸೇರಿಸಿ 15,000 ಕೊಡ್ರಿ ಸರ. ಇಲ್ಲ ಅಂದ್ರೆ ನಮ್ಮನ್ನ ಕಾಯಂ ನೌಕರದಾರನಾಗಿ ಮಾಡ್ರಿ ಸರ. ನಿಮ್ಗೆ ಅಷ್ಟು ಹೆಣ್ಮಕ್ಳ ಮೇಲೆ ಕಾಳಜಿ ಇತ್ತು, ನುಡಿದಂತೆ ಸರ್ಕಾರ ನಿಮ್ದು ಆಗಿತ್ತು ಅಂದ್ರೆ ನೀವು ನಮ್ಮನ್ನ ಕಾಯಂಗೊಳಿಸ್ರಿ ಸರ. ಹಿಂದೆ ಯಾವಾಗ ನಮ್ದು AITC ಸಂಘ ಇದ್ದೇ ಇರ್ತದೆ ಸರ. ಕಾಯಂ ಮಾಡಿಸಿ ತೀರೇ ತೀರ್ತಾರೆ ಸರ ನಮ್ಮ ಸಂಘದಾಗ. ಹೆಣ್ಮಕ್ಕಳಿಗೆ ಬರೇ ಹೆಣ್ಮಕ್ಕಳಿಗೆ ಸರ್ಕಾರ, ಹೆಣ್ಮಕ್ಕಳಿಗೆ ನಮ್ದು ಸರ್ಕಾರ ಅಂತೀರಲ್ಲ, ನಿಜವಾಗ್ಲೂ ನಿಮ್ಮ ಸರ್ಕಾರ ಐತೆ ಅಂದ್ರೆ ಇಲ್ಲಿ ಮಾಡ್ರಿ, ಇಲ್ಲಿ ಮಾಡ್ರಿ, ಇಲ್ಲಿ ಮಾಡಿ ತೋರಿಸ್ರಿ. ಆಶಾಗಳಿಗೆ ಮಾಡಿ ತೋರಿಸ್ರಿ. ನಿಜವಾಗ್ಲೂ ನಿಮ್ಮ ಸರ್ಕಾರ ಐತಿ ಅಂತ ನಾವು ತಂದೇವ್ರಿ. ನಿಮ್ಮನ್ನ ನಾವು ತಂದೇವಿ. ನೀವೇನು ಬಿಟ್ಟಿ ಕೊಡ್ತಾ ಇಲ್ಲ ನಮಗ. ಬಿಟ್ಟಿ ನಿಮ್ಮನ್ನ ಕೊಡ್ರಿ ಅಂತ ಕೇಳ್ತಾ ಇಲ್ಲ. ನೀವು ಹಾಕಿಸ್ಕೊಡ್ರಿ ನಮಗ. ಇದನ್ನ ಬಜೆಟ್ನಾಗ ನಮ್ಗ 15,000 ಫಿಕ್ಸ್ ಮಾಡ್ರಿ. ಹಿಂದೆ ನಮ್ದು AITC ಜಿಂದಾಬಾದ್. ನಾವು ಹಂಗ ದುಡ್ದ ನಮಗೆ ಏನ್ ಮುಟ್ಟಿಸ್ಬೇಕಾಗುತ್ತನ್ನ ನೀವು ಮುಟ್ಟಿಸ್ರಿ. ನಾವೆಲ್ಲ ಕಾರ್ಯಕರ್ತರು ರಾಜ್ಯದಿಂದ ಬೇರೆ ಬೇರೆ ಜಿಲ್ಲೆ ಕಡೆ ಯಾಕಂದ್ರೆ ಈಗ ನಿದ್ದೆ ಮಾಡಿಸ್ತಾರೆ, ಏನ್ ಮಲ್ಕೊಂಡಿದಾರೋ ಅಥವಾ ನಿದ್ದೆ ಮಾಡ್ತಾ ಇದ್ವಿ ತೋರಿಸ್ತಾರೆ ಅಥವಾ ಏನೋ ಗೊತ್ತಿಲ್ಲ. ಯಾಕಂದ್ರೆ ಸುಮಾರು ನಮ್ಗೆ 2 ವರ್ಷದಿಂದ ಅವ್ರು ಕೊಟ್ಟಿರುವಂತ ಭರವಸೆಗಳ ಯಾವ್ದು ಈಡೇರಿಸ್ತಾ ಇಲ್ಲ. ನಮ್ಮ ಕಡೆಯಿಂದ ಕೆಲಸ ತಗೋತಾರೆ. ಆಮೇಲೆ ನಾವು ಏನ್ ಹೇಳ್ತಾರೆ 10,000 ಫಿಕ್ಸ್ ಮಾಡ್ರಿ ಅಂತ ನಾವು ಬೆಂಗಳೂರು ಹೋದಾಗ ಕೇಳ್ಕೊಂಡಿದ್ವಿ. ಆಯ್ತು ನಾವು ಮಾಡ್ತೀವಿ ಅಂತೇಳಿ ತಾವು ಒಂದು ಘೋಷಣೆಯನ್ನ ಮಾಡಿ ಆಮೇಲೆ ತಾವು ಏನೈತೆ ನಮ್ಮ ಬೇಡಿಕೆನ ಈಡೇರಿಸಿವಿ ಅಂತೇಳಿ ತಾವು ಪ್ರಚಾರ ತಗೊಂಡ್ರು. ಇಲ್ಲಿವರೆಗೂ ನಮಗೆ ಏನು 10,000 ಗೌರವಧನ ಫಿಕ್ಸ್ ಮಾಡ್ತೀನಿ ಅಂದಿದ್ರು, ಅದು ಇಲ್ಲಿವರೆಗೂ ಆಗಿಲ್ಲ. ಆಮೇಲೆ ಬಜೆಟ್ ಒಳಗೆ ಏನು ಆಶಾ ಕಾರ್ಯಕರ್ತೆಯರಿಗೆ ಆಮೇಲೆ ಏನು 1,000 ಏರಿಸಬೇಕಾಗಿತ್ತು, ಅದು ಯಾವುದೇ ರೀತಿ ನಮಗೆ ಯಾವುದೇ ಹೆಚ್ಚಳ ಆಗಿಲ್ಲ. ಯಾಕಂದ್ರೆ ಬಿಸಿ ಇಟ್ಟದವ್ರಿಗೆ 1,000 ಹೆಚ್ಚಳ ಮಾಡಿದ್ದಾರೆ, ಅಂಗನವಾಡಿ ಕಾರ್ಯಕರ್ತರಿಗೆ 1,000 ಹೆಚ್ಚಳ ಮಾಡಿದ್ದಾರೆ, ಸಹಾಯಕರಿಗೂ 1,000 ಹೆಚ್ಚಳ ಮಾಡಿದ್ದಾರೆ ಬಜೆಟ್ ಒಳಗೆ. ಆದ್ರೆ ಆಶಾ ಕಾರ್ಯಕರ್ತರಿಗೆ ಯಾವುದೇ 1,000 ರೂಪಾಯಿ ಹೆಚ್ಚಳನ ಮಾಡಿಲ್ಲ. ಅದು 1,000 ನಮಗೆ ಹೆಚ್ಚಳ ಆಗ್ಬೇಕಂತ ನಾವು ಕೇಳ್ಕೊತಾ ಇದ್ದೀವಿ. ಆಮೇಲೆ ಈಗ ಕೇಂದ್ರ ಸರ್ಕಾರದಿಂದ ಏನು ನಮ್ಗೆ 1500 ರೂಪಾಯಿ ಹೆಚ್ಚಳ ಮಾಡಿದ್ದಾರೆ ಬಜೆಟ್ ಒಳಗೆ, ಕೇಂದ್ರ ಬಜೆಟ್ ಒಳಗೆ. ಆ ಕೇಂದ್ರದ ಬಜೆಟ್ ಇಂದ ಬಿಡುಗಡೆ ಆಗಿರುವಂತಹ ಹಣ ಇನ್ನೂವರೆಗೂ ನಮ್ಗೆ 1 ರೂಪಾಯಿನೂ ಬಂದಿಲ್ಲ. ಆಶಾ ಕಾರ್ಯಕರ್ತರು ಹೇಳಿದಾರೆ, ಆದ್ರೆ ನಮ್ಗೆ ರಾಜ್ಯದಿಂದ ಯಾವುದೇ ರೀತಿ ನಮ್ಗೆ ದುಡ್ಡು ಬರ್ತಾ ಇಲ್ಲ. ಆಮೇಲೆ ಇದು ನಮ್ಗೆ ಸರಿಯಾಗಿ ವೇತನನೂ ಆಗ್ತಾ ಇಲ್ಲ. ಗೌರವಧನ ಕೊಡೋದು 5,000 ಕೊಡ್ತಾರೆ ನಮ್ಗೆ. ಆಮೇಲೆ ಇನ್ಸೆಂಟಿವ್ ಅಂತ ಹೇಳಿ ಕೊಡ್ತಾರೆ. ಎಲ್ಲಾನು ತುಂಡಾಗಿ ಏನು ರೊಟ್ಟಿ ಮುರಿದು 4 ತುತ್ತು ಮಾಡಿ ಹಂಚ್ತಾರ, ಹಂಗೆ ನಮ್ಗೆ ತುಂಡಾಗಿ ಕೊಡ್ತಾರೆ. ನಮ್ಗೆ ಅದು ಪೇಮೆಂಟ್ ನಮ್ಗೆ ಸರಿಯಾಗಿ ಪ್ರತಿ ತಿಂಗಳು ಯಾವುದೇ ರೀತಿ ಗೌರವಧನ ಬರ್ತಾ ಇಲ್ಲ, ಒಂದು ಪ್ರೋತ್ಸಾಹನೂ ಸರಿಯಾಗಿ ಬರ್ತಾ ಇಲ್ಲ. ಈಗಿನ ಒಂದು ದಿನಮಾನದೊಳಗೆ ಪ್ರತಿಯೊಂದು ಹೆಚ್ಚಳ ಐತಿ, ಯಾವ್ದೇನು ಕಡಿಮೆ ಇಲ್ರಿ. ದರವೊಂದು ರೇಟ್ ಜಾಸ್ತಿ ಐತಿ. ನಾವು 10,000ದೊಳಗೆ ಏನ್ ಜೀವನ ನಡ್ಸಕ್ಕಾಗ್ತೈತಿ? ಅದ್ರ ಸಂಬಂಧ ನಾವು ನಮಗೆ 15,000 ಫಿಕ್ಸ್ ಮಾಡ್ರಿ ಗೌರವಧನ ಅಂತೇಳಿ ಬೇಡಿಕೆನ ಇಟ್ಕೊಂಡಿದ್ವಿ. ಇಲ್ಲ ನಮ್ಗೆ 15,000 ಆಗಂಗಿಲ್ಲ ಅಂತೇಳಿ 10,000 ತಾವೇ ಕಟ್ಬಿಟ್ಟು ನಮ್ಮ ಆಲ್ ಇಂಡಿಯಾ UTC ಯೂನಿಯನ್ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರು ಎಲ್ಲರೂ ಹೋಗಿ ಮಾತಾಡಿದಾಗ 10,000 ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದ್ರು. ಇಡೀ ಪ್ರಚಾರನ ತಗೊಂಡ್ರು ತಮ್ಮ
ಆದ್ರೆ ಇಲ್ಲಿವರೆಗೂ ನಮ್ಗೆ ಯಾವುದೇ ರೀತಿ ಹೆಚ್ಚಳನ ಆಗಿಲ್ಲ. ಅದಕ್ಕೆ ನಾವು ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಅಧಿಕಾರಿಗಳು ಕೇಳ್ಕೊಳ್ಳೋದು ಏನಂದ್ರೆ ನಮಗೇನಿದು ಗೌರವಧನ 10,000 ಏನೈತಿ ಅದನ್ನ ಜಾರಿ ಮಾಡ್ಬೇಕು. ಆಮೇಲೆ TBS ಫಿಕ್ಸೆಡ್ ಏನೈತಿ ಎಲ್ಲ ಆಶಾ ಕಾರ್ಯಕರ್ತರು ರಾಜ್ಯದ ಎಲ್ಲ 43,000 ಆಶಾ ಕಾರ್ಯಕರ್ತೆಯರಿಗೂ